ಗಂಡನನ್ನು ಹೊಲಕ್ಕೆ ಕಳುಹಿಸಿ ಈ ಚಳಿಯಲ್ಲಿ ಮೈಯಲ್ಲಿ ನಡುಗಿಸುತ್ತಾ ಒಂಟಿಯಾಗಿ ಮಲಗಿರುವೆ ಹುಚ್ಚು ಎಣ್ಣೆ. ಅರ್ಧ ರಾತ್ರಿಯಲ್ಲಿ ಕನಸು ಕಾಣುತ್ತಿರುವ ಆ ಕನಸಿನ ರಾಜ ನಾನಾಗಿ ಬಂದು ಬಲಾತ್ಕಾರದಿಂದಾದರೂ ನಿನ್ನ ದೇಹ ಸ್ಪರ್ಶ ನಾನು ಮಾಡದಿದ್ದರೆ ನನ್ನ ಹೆಸರು ಪ್ರೇಮಲೋಕದ ಕೋಟೆಯನ್ನು ಕಟ್ಟಿ ಪ್ರೇಷವಿಟ್ಟಾಳುವ ಪ್ರೇಮರಾಜ್ ಪ್ರತಾಪ್ ಸಿಂಹನೇ ಅಲ್ಲ. ರೇವತಿ 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 ಬ್ಯಾಟರಿ ಏನಾದ್ರೂ ಕೊಡೆ, ತುಂಬಾ ಕತ್ತಲಿದೆ. ಈ ರೇವಣಿಸಿದ್ದ ಮರಳೆ ಏಕೆ ಬಂದ? ನಾನು ಇಲ್ಲಿದ್ದ ಹೋಗೋದಾದ್ರೂ ಹೇಗೆ? ಇಲ್ಲೇ ಮರೆಯಲ್ಲಿ ನಿಂತು ಹೋದರಾಯ್ತು. ರೇವತಿ ಬ್ಯಾಟರಿ ಏನಾದ್ರೂ ಕೊಡೆ, ತುಂಬಾ ಕತ್ತಲಿದೆ. ಇವಳು ಮಲಗಿದ್ದಾಳೋ ಏನು? ನಾನೇ ಹೋಗಿ ತೆಗೆದುಕೊಂಡು ಬಂದರಾಯ್ತು. ಯಾರೇ ನೀನು? ನನ್ನ ಮನೆಗೆ ಯಾಕೆ ಬಂದೆ? ಹೇಳಲೇ, ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಯಾಕೆ ಬಂದೆ? ಕೈ ಬಿಡಲೇ. ರಾತ್ರಿ ಹೊತ್ತಿನಲ್ಲಿ ನಿನ್ನ ಮನೆಗೆ ಏಕೆ ಬರುತ್ತಾರೆ? ನಿನ್ನ ಹೆಂಡತಿ ಬಾ ಎಂದಿದ್ದಳು, ಅದಕ್ಕೆ ಬಂದೆ. ಲೇ ಪ್ರತಾಪ್, ಏಕೆ ಚೀರುತ್ತಿದ್ದೀಯಾ? ಇದುವರೆಗೂ ನನ್ನಿಂದ ಸುಖ ಅನುಭವಿಸಿದಳಲ್ಲ ಆ ನಿನ್ನ ಹೆಂಡತಿ, ಅವಳನ್ನು ಕೇಳು, ಹೇಳುತ್ತಾಳೆ. ಏನಂದರೆ ಮಗನೇ, ನನ್ನ ಹೆಂಡತಿ ನಿನ್ನಿಂದ ಸುಖ ಅನುಭವಿಸಿದಳ? ರೇವತಿ ರೇವತಿ, ಇದೇನಿದೆ ಸ್ವಾಮಿ, ನೀವು ಹೊಲಕ್ಕೆ ಹೋಗ್ಲಿಲ್ವೇನು? ಇಲ್ಲ. ಏಕೆ? ಕಳುವಿನಿಂದ ಆಡುತ್ತಿರುವ ನಿಮ್ಮ ರತಿಗಿರಿಯ ಆಟವನ್ನು ಅರ್ಧಕ್ಕೆ ನಿಂತು ಆಯ್ತಾ? ಸ್ವಾಮಿ, ಏನ್ ಹೇಳ್ತಾ ಇದ್ದೀರಾ ನೀವು? ಸತ್ಯವನ್ನೇ ಹೇಳುತ್ತಿದ್ದಾನೆ. ಯಾರಿವನು? ಯಾರು? ಪ್ರತಾಪ್ ಸ್ವಾಮಿ. ಇವನೇಕೆ ಇಲ್ಲಿಗೆ ಬಂದಿದ್ದಾನೆ? ಒಳ್ಳೆ ನಾಟಕ ಮಾಡ್ತಿ ಕಣೆ ನೀನು. ಮೈದಿನ ಬೆಂಗಳೂರಿಗೆ ಹೋಗಿದ್ದಾನೆ, ಗಂಡ ಹೊಲಕ್ಕೆ ಹೋಗಿದ್ದಾನಂತ ಹೇಳಿ ರಾತ್ರಿ 10 ಗಂಟೆ ಮೇಲೂ ಪಟ್ಟು ನೀನು ಮನೆಗೆ ಬಾ ಅಂತ ಹೇಳಿ ಈಗ ಗಂಡನ ಕೈಯಲ್ಲಿ ಸಿಕ್ಕ ನಂತರ ಈ ರೀತಿ ಹೇಳ್ತಿದ್ದೀಯಾ? ಏನದ್ಯೋ ಪ್ರತಾಪ್? ರೇವತಿ, ಸಾಕು ನಿನ್ನ ನಾಟಕ. ಮಾಡುವುದೆಲ್ಲ ಮಾಡಿ ಮತ್ತೆ ಅವರ ಮೇಲೆ ಕೈ ಎತ್ತಲು ಹೋಗುವೆಯ? ನೋಡು ರೇವಣಿಸಿದ್ದ, ನಿನ್ನ ಹೆಂಡತಿಗೆ ನಾನು ಎಷ್ಟು ಹೇಳಿದರೂ ಕೇಳಲಿಲ್ಲ. ಅಕ್ಕಪಕ್ಕ ಮನೆ ಜನರು ಎದ್ದರೂ ತೊಂದರೆ ಆಗಬಹುದು. ಮತ್ತೆ ಯಾವಾಗಲಾದರೂ ಸಮಯ ಸಿಕ್ಕಾಗ ಕೂಡೋಣಂತ ಕೈಯಲ್ಲಿ ಕಡ್ಡಿ ಕೊಟ್ಟು ಹೇಳಿದೆ. ಆದರೆ ನನ್ನ ಮಾತು ಕೇಳದೆ ಇವತ್ತೇ ನನ್ನ ಮೈದನ ಇಲ್ಲ, ಗಂಡನೂ ಇಲ್ಲ. ಮನೆಯಲ್ಲಿರುವ ಲೈಟ್ಗಳನ್ನು ತೆಗೆದು ಬಿಡುತ್ತೇನೆ. ನೀನು ಕತ್ತಲಲ್ಲಿ ಬಂದು
ಸೇರಿ ಕೊಡುಬೇಡ ಅಂದಳು. ಇವಳ ಮಾತು ಕೇಳಿ ಬಂದು ನಾನು ಅಪಾಯದಲ್ಲಿ ಸಿಕ್ಕಂತ ಆಯ್ತು. ನೋಡು ರೇವತಿ, ಕದ್ದು ಮಾಡುವ ಕೆಲಸ ಒಂದಲ್ಲ ಒಂದು ದಿನ ಬಯಲಿಗೆ ಬೀಳಲೇಬೇಕು. ನೀನೇನು ತಲೆ ಕೆಡಿಸಿಕೊಳ್ಳಲು ಬೇಡ. ಇವತ್ತಿನಂತ ಆನಂದ ಮತ್ತೆ ನನಗೆ ಯಾವತ್ತೂ ಆಗಿಲ್ಲ. ಬರುತ್ತೇನೆ. ಗುಡ್ ಬೈ ರೇಣುಸುತ. ಲೋ ಗಂಡ ಪ್ರತಾಪ್, ನಿಂತ್ಕೊಳ್ಳು. ಸ್ವಾಮಿ, ದಯಮಾಡಿ ಅವನ ಮಾತನ್ನ ಕೇಳ್ಬೇಡಿ. ಅವನು ಯಾವಾಗ ಈ ಮನೆಗೆ ಬಂದ ಅಂತ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ ಸ್ವಾಮಿ, ಗೊತ್ತಿಲ್ಲ. ನಿನಗೆ ಹೇಗೆ ಗೊತ್ತಾಗತ್ತೆ? 5 ನಿಮಿಷಗಳ ಕಾಲ ಕಳೆದನ್ನೇ ಬಿಟ್ಟು 2 ತಾಸು ಅವನನ್ನ ಅಪ್ಪಿ ನೆತ್ತಿಗೇರಿದ ಕಾಮ ಪಿತ್ತವನ್ನು ಕತ್ತಿನ ತೆಗೆದಿದ್ದೆ ಗೊತ್ತಾಗುತ್ತಿತ್ತು ಅವನು ಯಾಕೆ ಬಂದಿದ್ದಾನೆ ಅಂತ. ಇಂಥ ಮಾತುಗಳಿಂದ ಮಾತಾಡೋದಕ್ಕಿಂತ ನಿಮ್ಮ ಕೈಯಾರೆ ನನ್ನ ಕುತ್ತಿಗೆ ಹಿಸ್ಕಿ ನನ್ನ ಕೊಂದು ಬಿಡಿ. ಇಂಥ ಹೇಳಿದ ಮಾತುಗಳಿಂದ ಕೇಳುವಂತ ಕೆಟ್ಟ ಹೆಣ್ಣು ನಾನಲ್ಲ ಸ್ವಾಮಿ, ನಾನು. ಹೌದು ರೇವತಿ, ಹಾಗಾದರೆ ಗಂಡನನ್ನು ಹೊಲಕ್ಕೆ ಕಳಿಸಿ ಮೆಂಡನನ್ನು ಮನೆಗೆ ಕರೆಸಿ ಚಕ್ಕಂದ ಆಡುವ ಜಾಣಿಮೆ ಹೆಣ್ಣು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಸ್ವಾಮಿ, ದಯಮಾಡಿ ನನ್ನ ಮಾತನ್ನ ಕೇಳಿ. ಅಂತ ಹೀನ ಕಾರ್ಯವನ್ನ ಖಂಡಿತವಾಗ್ಲೂ ನಾನು ಮಾಡಿಲ್ಲ. ಸಾವಿರಾರು ಜನಗಳ ಸಮ್ಮುಖದಲ್ಲಿ ಏನನ್ನ ಕರೆಗೆ ಮಾಂಗಲ್ಯವನ್ನು ಕಟ್ಟಿ ನಿಮ್ಮ ಸತಿಯನ್ನಾಗಿ ಸ್ವೀಕರಿಸಿಕೊಂಡಿದ್ದೀರ. ಆದ್ರೆ ಅಂತ ಹೀನ ಕೆಟ್ಟ ಕೆಲಸಕ್ಕೆ ನಾನೆಂದು ಕೈ ಹಾಕಿಲ್ಲ ಸ್ವಾಮಿ, ಕೈ ಹಾಕಿಲ್ಲ. ಶಬಾಷ್ ರೇವತಿ, ಶಬಾಷ್. ಮಾನ ಮರ್ಯಾದೆ ಪದದ ಅರ್ಥವಾದರೂ ಗೊತ್ತೇನು ನಿನಗೆ? ಒಂದು ವೇಳೆ ಮಾನ ಅಂದರೇನು, ಮರ್ಯಾದೆ ಅಂದರೇನು, ಇವುಗಳ ಬೆಲೆ ನಿನಗೆ ಗೊತ್ತಿದ್ದರೆ ಗಂಡನ ಕಣ್ಣು ತೆಪ್ಪಿಸಿ ಕಳವಿನಿಂದ ಕಾಮದ ಆಟ ಆಡುವ ದೃಶ್ಯಕ್ಕೆ ಕೈ ಹಾಕುತ್ತಿದ್ದಿಲ್ಲ ನೀನು. ಅಂತ ಕೆಟ್ಟ ಕೆಲಸಕ್ಕೆ ನಾನೆಂದು ಕೂಡ ಕೈ ಹಾಕಿಲ್ಲ. ನೋಡಿ, ಸಾವಿರಾರು ಜನಗಳ ಸಮ್ಮುಖದಲ್ಲಿ ನನ್ನ ಕಾಲಿಗೆ ಮಾಂಗಲ್ಯವನ್ನ ಕಟ್ಟಿ ನಿಮ್ಮ ಸತಿಯನ್ನಾಗಿ ಸ್ವೀಕರಿಸಿದ್ದೀರ. ನಿಮ್ಮ ಸತಿಯಾದ ನಾನು ಎಂದು ಕೂಡ ಇಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕಿಲ್ಲ ಸ್ವಾಮಿ, ಕೈ ಹಾಕಿಲ್ಲ. ಹೌದಾ? ಹಾಗಾದರೆ ಅವನೇಕೆ ಇಲ್ಲಿಗೆ ಬಂದ? ನಮ್ಮ ಮನೆಯಲ್ಲಿ ಗಂಡಸರು ಇಲ್ವ ಅನ್ನುವ ಸುದ್ದಿ ಅವನಿಗೆ ಹೇಗೆ ಗೊತ್ತಾಯ್ತು? ನೀನು ಹೇಳಿ ಕಳಿಸಿದ ಮೇಲೆ ತಾನೇ ಅವನಿಗೆ ಗೊತ್ತಾಗುವುದು. ಇಲ್ಲ ಸ್ವಾಮಿ, ಅವ್ನು ಯಾಕೆ ಮನೆಗೆ ಬಂದ ಅಂತಾನೆ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ನೋಡಿ, ಇಲ್ಲದ ದೇಹ ನಿಮ್ಮಂತ ದೇವರಿಗೆ ಮಾತ್ರ ಮೀಸಲಾಗಿಟ್ಟಿದ್ದೇನೆ ಹೊರತು ಅಂತ ಕಾಮಕರಿಗೆ ನಾನು ಎಂದೂ ಕೂಡ ಮೀಸಲಾಗಿಟ್ಟಿಲ್ಲ. ಆ ಕಾಮಕನ ಕುತಂತ್ರವಿದು. ಅವರ ಕುತಂತ್ರಕ್ಕೆ ಬಿದ್ದು ಈ ನಮ್ಮ ಸಂಸಾರವನ್ನ ಸರ್ವನಾಶ ಮಾಡಬೇಡಿ. ನಿಮ್ಮ ಕಾಲು ಹಿಡಿದು ಬೇಡ. ಸಾಕು ಮಾಡು ನಿನ್ನ ವೇದಾಂತವನ್ನು. ನೀನು ಕಲಿತವಳು, ನಿನ್ನ ಗಂಡ ಕಲಿಯಲಾರದವನೆಂದು ತಾನೇ ನೀನು ಅವನ ಮೇಲೆ ಮನಸ್ಸು ಮಾಡಿದ್ದು. ಇನ್ನು ಮುಂದೆ ನಿನ್ನ ಗಂಡ ಹೆಂಡತಿಯ ಸಂಬಂಧ ಕಳೆದುವಾಯಿತು. ತಾಯಿಯನ್ನು ಅರಿದುಕೊಟ್ಟು ತೊಲಗು ಈ ಮನೆಯಿಂದ. ಸ್ವಾಮಿ, ಎಂತ ಮಾತಾಡ್ತಾ ಇದ್ದೀರಾ ನೀವು? ನಿಮ್ಮ ಕೈಯಾರಿ ಕಟ್ಟಿರುವ ಈ ತಾಳೆ, ಹಣೆಯಲ್ಲಿರುವ ಈ ಕುಂಕುಮ, ಮೂಗಲ್ಲಿರುವ ಈ ಮೂಗುತಿ, ಕಾಲಲ್ಲಿರುವ ಕಾಲುಂಗುರ, ಕೈಯಲ್ಲಿರುವ ಈ ಹಸಿರು ಬಳೆಗಳು ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ. ನಾನು ನೀತಿಗೆಟ್ಟವಳಲ್ಲ ಸ್ವಾಮಿ. ಇಂಥ ಹೀನ ಕಾರ್ಯಕ್ಕೆ ಎಂದು ಕೂಡ ಮನಸ್ಸು ಮಾಡಿಲ್ಲ. ದಯಮಾಡಿ ನನ್ನ ಮಾತುಗಳನ್ನ ಕೇಳಿ. ನಿನ್ನ ಮಾತು ಕೇಳೋದಕ್ಕೆ ನಾನ್ಯಾರೇ? ಇನ್ನು ಮುಂದೆ ರೈತರ ರೇವಣ ಸಿದ್ಧನ ಹೆಂಡತಿ ಅಲ್ಲ, ಕೋಟ್ಯಾಧಿಪತಿಯ ಪ್ರತಾಪನ ಪ್ರೇರಿಸಿ
ಮರ್ಯಾದೆಯಿಂದ ತೊಲಗ ಈ ಮನೆಯಿಂದ. ಸ್ವಾಮಿ, ದಯಮಾಡಿ ನನ್ನ ಮಾತನ್ನು ಕೇಳಿ ನನ್ನ ಮೈದುನ ಬರೋವರೆಗೂ ಈ ಮನೆಯಲ್ಲಿರೋದಕ್ಕೆ ನನಗೆ ಒಂದೇ ಒಂದು ಅವಕಾಶವನ್ನ ಮಾಡಿಕೊಡಿ. ಈ ಮನೆಯಲ್ಲಿ ನಿಮ್ಮ ಸತಿಯಾಗಿ ಅಲ್ಲ, ಈ ಮನೆಯ ಕೆಲಸ ಮಾಡುವ ಆಳಾಗಿ ನಿಮ್ಮ ಮನೆಯಲ್ಲಿ ಒಂದು ಮೂಲೆಯಲ್ಲಿರ್ತೇನೆ. ವಲಸೆ ಎಣ್ಣೆ, ನನ್ನ ತಮ್ಮ 4 ಜನರ ಮಧ್ಯೆ ಮರ್ಯಾದೆ ಇಟ್ಟುಕೊಂಡು ತಿರುಗಿದವನು. ರಾಯನ ಅತ್ತಿಗೆ ಶ್ರೀಮಂತರ ಸೂಳೆ ಎಂದು ಗೊತ್ತಾಗುವಂತ ಮುಂಚೆ, ನನ್ನ ತಮ್ಮನ ಮರ್ಯಾದೆ ಹೋಗೋದಕ್ಕಿಂತ ಮುಂಚೆ ಈ ಮನೆಯಿಂದ ತೊಲಗಿ ಎಲ್ಲಾದರೂ ವಿಷ ಕೊಡದು ಸಾಯಿ ಹೋಗು. ಸ್ವಾಮಿ, ಕಣ್ಣಾರೆ ಕಂಡಿದ್ದ ಪ್ರಮಾಣಿಸಿ ನೋಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಇದು ಪ್ರಮಾಣೀಕರಿಸಿ ನೋಡದ ನೀವು ನನ್ನ ಮೇಲಿರುವ ಸಂದೇಹದಿಂದಾಗಿ ಇಂದು ಈ ಮನೆಯಿಂದ ಅಲ್ಲೆಲ್ಲ ಹೊರ ತಳ್ತಾ ಇದ್ದೀರಲ್ಲ. ಒಂದಲ್ಲ ಒಂದು ದಿನ ನಾನು ಪವಿತ್ರವಾದವಳು ಎಂದು ನಿಮಗೆ ಎಂದು ತಿಳಿದು ಬರುತ್ತೋ ಅಲ್ಲಿಯವರೆಗೂ ಈ ನನ್ನ ಮುಖವನ್ನ ಎಂದು ಕೂಡ ನಿಮಗೆ ತೋರಿಸುತ್ತಿಲ್ಲ. ಆದ್ರೆ ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೇನೆ, ಈ ನನ್ನ ಕೊರಳಲ್ಲಿರುವ ಈ ತಾಳಿಯನ್ನ ಮಾತ್ರ ಕಿತ್ಕೋಬೇಡಿ ಸ್ವಾಮಿ, ಕಿತ್ಕೋಬೇಡಿ. ತಾಳಿ ನೀನೇ ನನಗೆ ಬೇಡವಾದ ಮೇಲೆ ನಿನ್ನ ಕೊರಳಲ್ಲಿರುವ ತಾಳಿ ನನಗೆ ಹೇಗೆ ಬೇಕು? ಸ್ವಾಮಿ, ನಗುತ್ತೈತ ದೈವಾಲಿ ಕಳುತ್ತೈತ ಜೀವಾಲಿ, ನಗುತ್ತೈತ ದೈವಾಲಿ ಅಳುತ್ತೈತ ಜೀವಾಲಿ, ವಿಧಿಯಾದ ಕಟ್ಟೋರ್ಯಾರು ಮಾನವ, ವಿಧಿಯಾದ ಕಟ್ಟೋರ್ಯಾರು ಮಾನವ. ನಗುತ್ತೈತ ದೈವಾಲಿ ಅಳುತ್ತೈತ ಜೀವಾಲಿ, ವಿಧಿಯಾಟ ಕಂಡೋರ್ಯಾರು ಮಾನವ, ವಿಧಿಯಾಟ ಕಂಡೋರ್ಯಾರು ಮಾನವ. ಹೇ ಹೋಗಲೇ ಹೋಗು. ನಿನ್ನಂತವಳು ಮನೆಯಲ್ಲಿದ್ದರೆ ಮನೆತನದ ಮರ್ಯಾದೆನೇ ಹಾಳು. ಎಂತ ಮೋಸಗಾರತಿ ನನ್ನ ಹೆಂಡತಿ. ದೇಹ ಸುಖಕ್ಕಾಗಿ ಮತ್ತೊಬ್ಬರ ಬಯಸುವ ಮತ್ತೊಬ್ಬರ ದೇಹ ಸುಖಕ್ಕಾಗಿ ಬಯಸುವ ನಿಮ್ಮಂತ ಕಾಮಿಚರಂಡು ಕಂಡು ಬರುತ್ತಿರುವರು ಕವಿಗಳು. ರೇವತಿ, ನೀನು ನನಗೆ ಮೋಸ ಮಾಡಿದೆ ಎಂದರೆ ನಿನಗೆ ಒಳ್ಳೆಯದಾಗುವುದಿಲ್ಲ ರೇವತಿ, ಒಳ್ಳೆಯದಾಗುವುದಿಲ್ಲ. ನೀನು ಕಾಮ ಪಿಚಾಚಿ, ಕಾಮ ಪಿಚಾಚಿ.